ನಮಗೆ ಹಾಲಿಂದ ರೇಟ್ ಒಂದೇ ಬಾಧೆ ಅಲ್ಲ, ಎಲ್ಲ ರೇಟಿಂದು ಹೆಚ್ಚು ಕಡಿಮೆ ಇದ್ದೇ ಇದೆ ಅಲ್ಲ, ಜಾಸ್ತಿ ಇದೆ. ಹೌದು, ಎಲ್ರಿಗೂ ಎಲ್ಲ ಫ್ರೀ, ಎಲ್ಲ ನಿಂಗೂ ಫ್ರೀ ಅಂತ ಎಲ್ರಿಗೂ ತೋರ್ತಾ ಇದ್ದು. ಈಗ ಯಾರಿಗೂ ಏನೂ ಇಲ್ಲ, ಎಲ್ರಿಗೂ ಫ್ರೀ ಕೊಟ್ಟರು ಇಲ್ಲಿ 1/4 ಜಾಸ್ತಿ ವಸೂಲಿ ಮಾಡ್ತಾರೆ. ಈ ಮಿಡಲ್ ಕ್ಲಾಸು ನಮ್ಮ ಥರ ಜನ ಇವತ್ತು ಬೀಳ್ತಾರೋ ಕಷ್ಟ ಆ ಭಗವಂತನಿಗೊಬ್ಬರು ಗೊತ್ತು. ಎಲ್ಲ ಬೆಲೆ ಏರಿಕೆ ಆಗ್ತಾನೇ ಇದೆ, ಏನು ಮಾಡೋಕ್ಕಾಗುತ್ತೆ ಜನಗಳು. ಇದರಿಂದ ಜನಗಳು ಭಾರಿ ತೊಂದರೆ ಆಗ್ತಾಯಿದೆ ಹೊರತು ಲಾಭ ಅಂತೂ ಯಾವುದೂ ಆಗ್ತಾಯಿಲ್ಲ ಈಗ ಸರ್ಕಾರದಿಂದ. ಅವ್ರಿಗೆ ಯಾವುದೋ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು 50 ಗ್ರಾಮ್ ML ಹಾಕ್ತೀವಿ ಅಂತ ಹೇಳ್ಬಿಟ್ಟು ಜನಕ್ಕೆ 2 ರೂಪಾಯಿ ಬರೆ ಹಾಕೋದು ಅದು ಒಳ್ಳೆಯ ಅಭಿಪ್ರಾಯ ಅಲ್ಲ. ಇದ್ದಿದ್ದು ಸಿಸ್ಟಮ್ ಸರಿಯಾಗಿತ್ತು. ಇನ್ಯಾವತ್ತೋ ಒಂದು ದಿವಸ 50 ML ತೆಗೆದು ಹಾಕಿಬಿಡ್ತಾರೆ, ಆಮೇಲೆ ತಿರ್ಗಿ ಇದೇ ರೇಟನ್ನು ಉಳಿಸ್ಕೋತಾರೆ. ಅದು ಎರಡು ಸಮಾನತೆ ಭಾವಿಸೋರು ಆ ಥರ ಹೆಣ್ಮಕ್ಳಿಗೆ ಒಬ್ರು ಕೊಟ್ಬಿಟ್ಟು ಮಾಡಬಾರ್ದಾಗಿತ್ತು. ಇನ್ನು ಟಿಕೆಟ್ ದರ ಸ್ವಲ್ಪ ಕಡಿಮೆ ಮಾಡಿ ಗಂಡು ಮಕ್ಳಿಗೂ ಒಂದು 5 ರೂಪಾಯಿ ಕಡಿಮೆ ಮಾಡಿದ್ರೆ ಏನಾಗಿರೋದು? ಇವಾಗ ಎಲ್ಲಿಂದ ತರ್ತಾರೆ ದುಡ್ಡು? ಅವ್ರ ಮನೆಯಿಂದ ಅಂತೂ ತರಲ್ಲ ದುಡ್ಡು ಯಾರಿಗೂ. ಜನಗಳ ಹತ್ರ ಕಿತ್ತಿ ಜನಗಳ ಹತ್ರ ಆಗ್ತಾ ಇದ್ದಾರೆ, ಅವರು ಅಷ್ಟೇ ಮಾಡ್ತಾರೆ. ಇದು ಬಡವರು ಹೊಟ್ಟೆ ಮೇಲೆ ಮಣ್ಣಾಕ ಕೆಲಸ ಮಾಡ್ತಾ ಇರೋದು. ಸರ್ಕಾರ ಅಷ್ಟೇ ಬಿಗ್ ಫ್ಲಾಪ್ ಅಷ್ಟೇ. ಅದೇನು ಜನಕ್ಕೆ ದೊಡ್ಡ ಟೋಪಿ ಹಾಕಿದ್ದಾರೆ. ಸಿದ್ದರಾಮಯ್ಯ ಟೋಪಿ ಹಾಕೊಳ್ಳೋದ್ರಲ್ಲಿ ಜನಕ್ಕೂ ಟೋಪಿ ಹಾಕ್ತಾ ಇದ್ದಾರೆ. ಬಿಟ್ಟಿ ಭಾಗ್ಯ ಕೊಡ್ತೀವಿ ಅನ್ನೋ ಹೆಸರಲ್ಲಿ ಬೇರೆ ಜನಗಳಿಂದ 1/4 ವಸೂಲಿ ಮಾಡ್ತಾರೆ. ಬಡವರಿಗೆ ಇನ್ನೂ ಬಡತನನೇ ಬರುತ್ತೆ ಹೊರತು ಅದಕ್ಕೇನು ಅವ್ರಿಗೇನು ಉಪಯೋಗ ಆಗಲ್ಲ. ಸರ್ಕಾರ ಈ ಥರ ಮಾಡಬಾರ್ದಾಗಿತ್ತು ಅಂತ ನಮ್ಗೆ ಅನಿಸುತ್ತೆ. ಈಗ ನಂದಿನಿ ಹಾಲು ಎಲ್ಲರೂ ಕುಡಿತಿದ್ರು. ಹೌದು, ಎಲ್ರಿಗೂ ಬೇಕೇ ಬೇಕು. ಅವ್ರಿಗೆ ಯಾವುದೋ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು 50 ಗ್ರಾಮ್ ML ಹಾಕ್ತೀವಿ ಅಂತ ಹೇಳ್ಬಿಟ್ಟು ಜನಕ್ಕೆ 2 ರೂಪಾಯಿ ಬರೆ ಹಾಕೋದು ಅದು ಒಳ್ಳೆಯ ಅಭಿಪ್ರಾಯ ಅಲ್ಲ. 1 ಲೀಟರ್ ಹಾಲನ್ನು ನೋಡೋದಾದ್ರೆ 50 ml ಕೊಡ್ತೇವೆ ಅಂತೇಳಿ 1 ಲೀಟ್ರಲ್ಲಿ ಸಹ 2 ರೂಪಾಯಿ ತಗೊಳ್ತಿದ್ದಾರೆ. ಹೌದು, ಅರ್ಧ ಲೀಟ್ರಲ್ಲಿ ಸಹ 2 ರೂಪಾಯಿ ತಗೊಳ್ತಿದ್ದಾರೆ. 50 ML ಕೊಡ್ತಾರಲ್ಲ, ಅದು ಸರಿಯಾಗುತ್ತೆ ಅಂತ ಕಾಣುತ್ತೆ. ಆದರೆ ಅದು ಮಾಡುವ ಅವಶ್ಯಕತೆ ಇತ್ತಿಲ್ಲ. ಈಗ ಇದ್ದಿದ್ದು ಸಿಸ್ಟಮ್ ಸರಿಯಾಗಿತ್ತು. ಇನ್ಯಾವತ್ತೋ ಒಂದು ದಿವಸ 50 ML ತೆಗೆದು ಹಾಕಿಬಿಡ್ತಾರೆ, ಆಮೇಲೆ ತಿರ್ಗಿ ಇದೇ ರೇಟನ್ನು ಉಳಿಸ್ಕೋತಾರೆ. ಅದರಿಂದ ಆ ಥರ ಮಾಡಬಾರ್ದಾಯಿತು. ಜನಕ್ಕೆ ತೊಂದರೆನೇ ಇದರಿಂದ ಹೊರತು ಅದರಿಂದ ಏನು ಉಪಯೋಗ ಆಗಲ್ಲ. ಅದು ಇನ್ನು ಈಗ ಒಂದು ಮಾತಿದೆ, ಬಸ್ ಟಿಕೆಟ್ ಹೆಚ್ಚು ಮಾಡ್ತೇವೆ, ಕರೆಂಟ್ ಬಿಲ್ ಹೆಚ್ಚು ಮಾಡ್ತೇವೆ, ನೀರಿನ ಬಿಲ್ ಹೆಚ್ಚು ಮಾಡ್ತೇವೆ ಅಂತ ಹೇಳಿ ಏನು ಹೇಳ್ತೀರಿ ಸರ್? ಅದೇ ಇದೆಲ್ಲನೂ ಅದು ಇಲ್ಲಿ ಬಿಟ್ಟಿ ಭಾಗ್ಯ ಅಂತ ಕೊಡೋದು, ಇನ್ನೊಂದು ಕಡೆಯಿಂದ 1/4 ಜನದಿಂದ ಜಾಸ್ತಿ ವಸೂಲಿ ಮಾಡ್ತಾ ಇದ್ದಾರೆ ಹೊರತು ಅದಕ್ಕೆ ರಾಜ್ಯದಲ್ಲಿ ನೋಡೋದಾದ್ರೆ ಬೆಲೆ ಏರಿಕೆಯ ಯುಗವೇ ಆರಂಭವಾಗಿದೆ. ಖಂಡಿತ ಆಗಿದೆ, ಖಂಡಿತ. ತರಕಾರಿ ಬೆಲೆ ಎಲ್ಲ ಗಗನದಲ್ಲಿ, ಎಲ್ಲ ಯಾವುದು ಮುಟ್ಟಕ್ಕೆ ಕಾಮನ್ ಮ್ಯಾನಿಗೆ ಸಿಗ್ತಾನೇ ಇಲ್ಲ. ಎಲ್ಲಕ್ಕೆ ಜಾಸ್ತಿನೇ ಆಗ್ತಾಯಿದೆ. ಪ್ರತಿಯೊಂದಕ್ಕೆ 80-100 ರೂಪಾಯಿ ಕಮ್ಮಿ ಏನೂ ಇಲ್ಲ. ಈಗ ಚುನಾವಣೆ ಮೊದಲು ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ. ಹೌದು, ಎಲ್ರಿಗೂ ಎಲ್ಲ ಫ್ರೀ, ಎಲ್ಲ ನಿಂಗೂ ಫ್ರೀ ಅಂತ ಎಲ್ರಿಗೂ ತೋರ್ತಾ ಇದ್ದು. ಈಗ ಯಾರಿಗೂ ಏನೂ ಇಲ್ಲ, ಎಲ್ರಿಗೂ ಫ್ರೀ ಕೊಟ್ಟರು ಇಲ್ಲಿ 1/4 ಜಾಸ್ತಿ ವಸೂಲಿ ಮಾಡ್ತಾರೆ. ಮಾದೇವಪ್ಪನಿಗೂ ಬೆಲೆ ಏರಿಕೆ, ಕಾಕಾ ಪಾಟೀಲ್ಗೂ ಬೆಲೆ ಏರಿಕೆ, ಅಷ್ಟೇ, ಎಲ್ಲರಿಗೂ ಅಷ್ಟೇ. ಈಗ ಹಾಲು ಕೂಡ ಇವತ್ತು 2 ರೂಪಾಯಿ ಜಾಸ್ತಿ ಇದೆ. ಹೌದು, ಈಗ ದಿನೋದಾಗಿ ಒಂದೊಂದೇ ಜಾಸ್ತಿ ಆಗ್ತಾ ಹೋಗ್ತದೆ ಸರ್? ಖಂಡಿತ ಆಗುತ್ತೆ. ಇನ್ನು ನೆಕ್ಸ್ಟ್ ಆಟೋ ಜಾಸ್ತಿ ಆಗುತ್ತೆ. ಈಗ ಆಟೋ ಪ್ರತಿಯೊಬ್ಬರಿಗೂ ಆಟೋ ಬೇಕೇ ಬೇಕು. ಆಟೋ ಇಲ್ಲದೆ ಇದೆ ಎಲ್ಲಿ ಓಡಾಡೋಕ್ಕೆ ಆಗಿದೆ, ಕಾಮನ್ ಮ್ಯಾನಿಗೆ ಬೇಕಾಗುತ್ತೆ, ಅದಕ್ಕೆ ಜಾಸ್ತಿ ಆಗುತ್ತೆ. ಪ್ರತಿಯೊಂದಕ್ಕೂ ಈತ ಜಾಸ್ತಿ ಆಗ್ತಾ ಹೋಯಿತು ಅಂದರೆ ಕೊನೆ ಮೊದಲಲ್ಲಿದೆ ಇದಕ್ಕೆ. ಒಂದು ಕಡೆಯಿಂದ ಗ್ಯಾರಂಟಿ ಯೋಜನೆ, ಹೌದು, ಒಂದು ಕಡೆಯಿಂದ ಬೆಲೆ ಏರಿಕೆ. ಹೌದು. ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳ್ತೀರಿ ಸರ್? ಅಭಿವೃದ್ಧಿ ಎಲ್ಲ ಆಗ್ತಿದೆ, ಅವರವ್ರ ಅಭಿವೃದ್ಧಿ ಆಗ್ತಾ ಇದೆ ಅಷ್ಟೇ ಹೊರತು ಜನಕ್ಕೇನು ಅದರಿಂದ ಉಪಯೋಗ ಇಲ್ಲ. ಜನಕ್ಕೇನೂ ಅಭಿವೃದ್ಧಿ ಆಗಿಲ್ಲ. ಏನು ಹೇಳ್ತೀರಿ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ? ಸರ್ಕಾರ ಅಷ್ಟೇ ಬಿಗ್ ಫ್ಲಾಪ್ ಅಷ್ಟೇ. ಅದೇನು ಜನಕ್ಕೆ ದೊಡ್ಡ ಟೋಪಿ ಹಾಕಿದ್ದಾರೆ. ಸಿದ್ದರಾಮಯ್ಯ ಟೋಪಿ ಹಾಕೊಳ್ಳೋದ್ರಲ್ಲಿ ಜನಕ್ಕೂ ಟೋಪಿ ಹಾಕ್ತಾ ಇದ್ದಾರೆ. ಗ್ರಾಹಕರಿಗೆ ತೊಂದರೆ ಆಗುತ್ತೆ, ಹೊರೆ ಆಗುತ್ತೆ. ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಮಾಡಬೇಕು. ಈಗ 50 ml ಕೊಡ್ತೇನೆ ಅಂತೇಳಿ 1 ಲೀಟ್ರ್ ಮೇಲೆ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ, ಅರ್ಧ ಲೀಟ್ರ್ ಮೇಲೆ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಹಾಂ, ಏನು ಹೇಳ್ತೀರಿ? ಇದು ಭಾರಿ ತುಂಬ ಹೊರೆನೇ ನಮಗಿದು. ತುಂಬ ಈಗಲೇ ಆಲ್ರೆಡಿ ಪೆಟ್ರೋಲ್ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಸ್ವಲ್ಪ ನಮ್ಗೆ ತೊಂದರೆನೇ ಆಗುತ್ತೆ ಸರ್. ಒಂದು ಕಡೆಯಿಂದ ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ, ಒಂದು ಕಡೆಯಿಂದ ತರಕಾರಿ ರೇಟ್ ಹೆಚ್ಚಾಗಿದೆ. ಓಕೆ, ಈಗ ಹಾಲಿನ ಮೇಲೂ ರೇಟ್ ಹೆಚ್ಚಾಗಿದೆ. ಹೇಳಿಲ್ವಾ, ಟೋಟಲ್ ನಮ್ಗೆ ಹೊರೆನೇ ಇದು. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು, ಬೆಲೆಗಳನ್ನ ಕಮ್ಮಿ ಮಾಡಬೇಕು. ಗ್ಯಾರಂಟಿ ಯೋಜನೆಯಿಂದಾಗಿ ಅದು ಗ್ಯಾರಂಟಿ ಯೋಜನೆಯಿಂದ ಬರೀ ಅದನ್ನೇ ಅಂತ ನಮಗೇನು ಇದಿಲ್ಲ, ಲಾಭ ಇಲ್ಲ. ಸ್ವಲ್ಪ ನೋಡಬೇಕು, ವಿಚಾರ ಮಾಡಬೇಕು ಅಂತ. ಸರ್ ನೀವೇನು ಹೇಳ್ತೀರಿ? ಸರ್ ಎಲ್ಲ ಹೊರೆನೇ, ಎಲ್ಲ ನಮ್ಮ ಮೇಲೇ ಬೀಳೋದು. ಟ್ಯಾಕ್ಸ್ ಎಲ್ಲ ನಾವೇ ಕಟ್ತಾಯಿದ್ದೀರಿ, ಅದನ್ನೇನೂ ಮಾಡೋಕ್ಕಾಗಲ್ಲ. ಅವ್ರು ಅದನ್ನು ಕಡಿಮೆ ಮಾಡಬೇಕಷ್ಟೆ. ಹಾಲಿನ ರೇಟ್ ಒಂದೇ ಅಲ್ಲ, ಎಲ್ಲನೂ ಅಷ್ಟೇ. ಜೀವನ ಶೈಲಿನೂ ಹಂಗೆ ಬದಲಾಗಿದೆ. ಅದ್ರ ತಕ್ಕನಂಗೆ ಸಂಬಳನೂ ಅದೇ ಥರ ಕೊಡಬೇಕಲ್ವ. ಸಂಬಳದಲ್ಲೂ ಕಟ್ಟು, ಎಲ್ಲದರಲ್ಲೂ ಕಟ್ಟಾಗುತ್ತೆ. ಅದೆಲ್ಲ ತೊಂದರೆ ಸರ್. ಈಗ ಹಾಲಿನ ರೇಟ್ ನಮಗೆ ಹಾಲಿಂದ ರೇಟ್ ಒಂದೇ ಬಾಧೆ ಅಲ್ಲ, ಎಲ್ಲ ರೇಟಿಂದು ಹೆಚ್ಚು ಕಡಿಮೆ ಇದ್ದೇ ಇದೆ ಅಲ್ಲ, ಜಾಸ್ತಿ ಇದೆ. ಯಾವುದನ್ನು ಕಡಿಮೆ ಅಂತ ಹೇಳೋಕ್ಕೊಳಗಲ್ಲ. ಅವ್ರಿಗೂ ಶಾಪ್ ನಡೆಸೋರು ಕೂಡ ಏನೂ ಮಾಡೋಕ್ಕಾಗಲ್ಲ. ಅದು 5 ರೂಪಾಯಿ ಜಾಸ್ತಿನೇ ಹಾಕಿ ಮಾಡ್ತಾರೆ. ಅವ್ರಿಗೇನು ವರ್ಕೌಟ್ ಆಗೋಲ್ಲ. ಗೌರ್ಮೆಂಟವ್ರಿಗೆಲ್ಲ ಸೇರುತ್ತೆ, ಸೇರ್ಬಾರ್ದು ಕಡೆ ಎಲ್ಲ ಆರಾಮಾಗಿ ಹೋಗಿ ಸೇರುತ್ತೆ. ಬಟ್ ಜನಗಳನ್ನ ಪರಿಸ್ಥಿತಿ ನೋಡಿಕೊಂಡು
ಅದನ್ನು ನೋಡ್ಕೊಂಡು ತಯಾರಿ ಮಾಡ್ಕೋಬೇಕಷ್ಟೆ. ಗ್ಯಾರಂಟಿ ಯೋಜನೆಯಿಂದ ಬೆಲೆ ಸರ್ ಗ್ಯಾರಂಟಿ ಯೋಜನೆ ಅದು ಅಫೆಕ್ಟ್ ಆಗ್ತಿದೆ ಸರ್. ಅಫೆಕ್ಟ್ ಆಗ್ತಿಲ್ಲ ಅಂತಲ್ಲ, ಆಗಿದೆ. ಬಸ್ ಚಾರ್ಜ್ ಗಂಡ್ಮಕ್ಳಿಗೂ ಯಾಕೆ, ಗಂಡ್ಮಕ್ಳು ದುಡಿಯಲ್ವಾ ಸರ್? ಹೆಣ್ಮಕ್ಳು ಎರಡೂ ಸಮಾನತೆ ನೋಡೋರು ತಾನೆ, ಎರಡೂ ಸಮಾನತೆ ಭಾವಿಸೋರು ಆ ಥರ ಹೆಣ್ಮಕ್ಳಿಗೆ ಒಬ್ರು ಕೊಟ್ಬಿಟ್ಟು ಮಾಡಬಾರ್ದಾಗಿತ್ತು. ಇನ್ನು ಟಿಕೆಟ್ ದರ ಸ್ವಲ್ಪ ಕಡಿಮೆ ಮಾಡಿ ಗಂಡ್ಮಕ್ಳಿಗೂ ಒಂದು 5 ರೂಪಾಯಿ ಕಡಿಮೆ ಮಾಡಿದರೆ ಏನಾಗಿರೋದು, ನಡೆಯುತ್ತಲ್ವಾ? ಈಗೊಂದು ಮಾತಿದೆ, ಹಾಂ ಬಸ್ ಟಿಕೆಟ್ ದರ ಏರಿಕೆ ಮಾಡ್ತಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ರು. ಒಂದ್ ಕಡೆಯಿಂದ ವಾಟರ್ ಬಿಲ್, ಕರೆಂಟ್ ಬಿಲ್ ಹೆಚ್ಚು ಮಾಡ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ರು. ಹೌದು. ಏನ್ ಹೇಳ್ತೀರಾ? ಸರ್ ಎಲ್ಲ ಬೆಲೆ ಏರಿಕೆ ಮಾಡೋದ್ರಲ್ಲಿ ಅವರು ಬೇರೆ ಥರ ಯೋಚನೆ ಮಾಡಿ ಏರಿಸಿರ್ತಾರೆ. ಬಟ್ ಇಲ್ಲಿ ನಮ್ಮದು ಜನಸಾಮಾನ್ಯರಿಗೆ ಸಂಬಳ ಅದನ್ನೇ ತಾನೇ ಮೇಯ್ನ್ ಬೇಸು. ಇವಾಗ ನಾವು ದುಡಿತಾ ಇದ್ದೀವಿ ಸರ್, ನಾವು ಸ್ಕಿಲ್ಡ್ ಪೇಮೆಂಟಲ್ಲಿ ಮಾಡ್ತಾಯಿದ್ದೀರಿ. ನಮಗೆ ಏನು ಸ್ಯಾಲ್ರಿ ಅಮೌಂಟ್ ಎಂಥದ್ದು ಜಾಸ್ತಿ ಇಲ್ಲ, ಎಲ್ಲ 20 ಒಳಗಡೆ ಕೊಡ್ತಾರೆ. ಅವರು 20 ಒಳಗಡೆ ಎಷ್ಟಕ್ಕೆ ಆಗುತ್ತೋ ಅಷ್ಟು ಕೆಲಸ ಮಾಡಿಸ್ಕೊಳ್ಳೋಣ ನೋಡ್ತಾರೆ. ಸೊ ಇದೆಲ್ಲ ನಮಗೂ ಎಫೆಕ್ಟ್ ಆಗುತ್ತೆ ಸರ್ ಆಬ್ವಿಯಸ್ಲಿ. ಇಲ್ಲ ಹಂಗನ್ಬಿಟ್ಟು ಹಾಲು ಕುಡಿಯೋದು ಬಿಡೋಲ್ಲ ಜನಗಳು. 5 ರೂಪಾಯಿ ಕೊಡ್ತಾರೆ, ಕೊಟ್ಟು ಕುಡಿತಾರೆ, ಇಲ್ಲ ಅಂತಿಲ್ಲ, ಬಟ್ ಬೈಕೊಂತಾರೆ ಆಬ್ವಿಯಸ್ಲಿ ಸರ್, ಅಲ್ವಾ? ನಾವೇ ಆದರೂ ಕಾಮನ್ನಾಗಿ ಯೋಚನೆ ಮಾಡಿ. ಎಲ್ಲದೂ ಹೇರಿಕೆ ಮಾಡೋದು ತಪ್ಪು, ನೋಡ್ಕೋಬೇಕು. ಅಂದರೆ ಯಾವ್ದು ನಮ್ಗೆ ಇವಾಗ ನಾರ್ಮಲ್ ಜನಗಳು ಅಲ್ಲಿ ಇಲ್ಲಿ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡ್ಕೊತಾರೆ, ಕೆಲವೊಂದು ಇದು ಮಾಡ್ಕೊತಾರೆ, ಅದು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ಬಟ್ ಎಲ್ಲ 1 ರೂಪಾಯಿ ದರ ಜಾಸ್ತಿ ಮಾಡೋದು, 2 ರೂಪಾಯಿ, ಅದು ತುಂಬ ಹೋಗುತ್ತೆ ಸರ್, ಕೋಟಿಗಟ್ಟಲೆ ಹೋಗುತ್ತೆ. ನೋಡಿ, ದುಡ್ಡಿರೋರು ಇದು ಮಾಡಿ ತಗೊತಾರೆ. ನಮ್ಮ ಥರ ಕಷ್ಟ ಬಿದ್ದು ಅವತ್ತು ದುಡ್ದು ಅವತ್ತು ತಿನ್ನೋರಿಗೆ ಭಾರಿ ಕಷ್ಟ ಐತೆ. ಇದನ್ನು ಕಮ್ಮಿ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ರೇಟ್ 3 ರೂಪಾಯಿ ಏರಿಕೆ ಆಯಿತು. ನಿನ್ನೆ ನೋಡಿದರೆ ಹಾಲಿನ ರೇಟ್ 2 ರೂಪಾಯಿ ಏರಿಕೆ ಆಗಿದೆ. 1 ಲೀಟ್ರ್ ಮೇಲೂ 2 ರೂಪಾಯಿ ಏರಿಕೆ ಆಗಿದೆ, ಅರ್ಧ ಲೀಟ್ರ್ ಮೇಲೂ 2 ರೂಪಾಯಿ ಏರಿಕೆ ಆಗಿದೆ. ಇದು ಬಡವರು ಹೊಟ್ಟೆ ಮೇಲೆ ಮಣ್ಣಾಕ ಕೆಲಸ ಮಾಡ್ತಾ ಇರೋದು. ನೋಡಿ, ಇರೋರು ಅಂದರೆ ಕೊಟ್ಬಿಡೋಯ್ತಾರೆ. ಬಡವರು ಅವತ್ತು ದುಡ್ದು ಅವತ್ತು ಜೀವನ ಮಾಡೋರಿಗೆ ಭಾರಿ ಕಷ್ಟ ಆಗುತ್ತೆ. ನೋಡಿಕೊಂಡು ಇದು ಮಾಡಬೇಕು ಸರ್ಕಾರ. ಗ್ಯಾರಂಟಿ ಯೋಜನೆ ಎಫೆಕ್ಟಾ ಸರ್? ಸರ್ ಗ್ಯಾರಂಟಿ ಯೋಜನೆ ಎಫೆಕ್ಟು, ಇವ್ರು ಗ್ಯಾರಂಟಿ ಅಂತವ್ರೆ. ಆ ಗ್ಯಾರಂಟಿ ತಗೊಳ್ಳೋರ್ಗಾಯ್ತೈತೆ. ಇಲ್ಲಿಗೆ 1 ರೂಪಾಯಿ ಕೊಟ್ಬಿಟ್ಟು 2 ರೂಪಾಯಿ ಕಿತ್ಕೊತವ್ರೆ. 1 ರೂಪಾಯಿ ಕೊಟ್ಬಿಟ್ಟು 2 ರೂಪಾಯಿ ಕಿತ್ಕೊತವ್ರೆ. ದುಡ್ಡಿರೋರ್ಗೇನು ಇಲ್ಲ ಸರ್. ಅವತ್ತು ಆಟೋ ಓಡಿಸಿ, ಅವತ್ತು ಗಾರ್ಮೆಂಟ್ಸ್ ಕೆಲಸ ಮಾಡಿ, ಅವತ್ತು ಮನೆ ಕೆಲಸ ಮಾಡಿ, ಅವತ್ತು ಜೀವನ ಮಾಡೋರ್ಗೆ 1 ರೂಪಾಯಿ ಕಷ್ಟ ಏನು ಅಂತ ಗೊತ್ತಿರುತ್ತೆ. ದುಡ್ಡಿರೋರು 1 ರೂಪಾಯಿ ಅಲ್ಲ 10 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ತೊಗೊಂಡೋಯ್ತಾರೆ ಸರ್. ಕಷ್ಟ ಬೀಳೋರ್ಗೆ ಮಾತ್ರನೇ ಅದು ಇದು ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು. 1 ರೂಪಾಯಿ ರೋಡಲ್ಲಿ ನಾವು ಆಟೋ ಓಡಿಸೋರ್ಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನೈತೆ ಅಂದ್ಬಿಟ್ಟು. ಸರ್, ಚುನಾವಣೆಗಿಂತ ಮೊದಲು ಮಾದೇವಪ್ಪ ನಿಂಗೂ ಫ್ರೀ, ಕಾಕಾ ಪಾಟೀಲ್ ನಿಂಗೂ ಫ್ರೀ ಅಂತ ಹೇಳಿದ್ರು. ಈಗ ಚುನಾವಣೆ ಆಗಿ ಈ 1 ವರ್ಷದಲ್ಲಿ ನೋಡಿದ್ರೆ ಮಾದೇವಪ್ಪ ನಿಂಗೂ ಬೆಲೆ ಏರಿಕೆ, ಕಾಕಾ ಪಾಟೀಲ್ ನಿಂಗೂ ಬೆಲೆ ಏರಿಕೆ, ಎಲ್ಲರಿಗೂ ಬೆಲೆ ಏರಿಕೆನೇ ಸರ್. ತರಕಾರಿ ಮೇಲೆ ಎಲ್ಲ ಬೆಲೆ ಏರಿಕೆ. ತರಕಾರಿ ನೋಡಿದ್ರೆ ಈಗ ಸರ್ ಇಲ್ಲ, ಟೊಮೊಟೊ ನೋಡಿ 20 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದ್ರೆ ಓಲಿ ಒಂದು 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಸರ್. ಒಂದೇ ಸತಿ ಗಗನಕ್ಕೆ ಏರ್ಬಿಟ್ರೆ ಈ ಮಿಡಲ್ ಕ್ಲಾಸು ನಮ್ಮ ಥರ ಜನ ಇವತ್ತು ಬೀಳ್ತಾರೋ ಕಷ್ಟ ಆ ಭಗವಂತನಿಗೊಬ್ಬರು ಗೊತ್ತು. ಇವರು ಸರ್ಕಾರದಲ್ಲಿ ನೋಡಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಒಳ್ಳೆ ಸರ್ಕಾರನೇ, ಇಲ್ಲ ಅಂತ ಅಲ್ಲ. ಆದರೆ ನೋಡಿ ಮಾಡಿ ಬಡವ್ರಿಗೆ ತೊಂದರೆ ಆಗಬಾರ್ದು ಸರ್, ನಾವು ಅಷ್ಟು ಹೇಳ್ತೀವಿ ಅಷ್ಟೇ. ಈಗ ರಾಜ್ಯದಲ್ಲಿ ನೋಡೋದಾದ್ರೆ ಬೆಲೆ ಏರಿಕೆ ಪರ್ವ ಆರಂಭ ಆಗಿದೆ, ಏನು ಹೇಳ್ತೀರಿ ಸರ್? ಸರ್, ಇವಾಗ ಆಲ್ರೆಡಿ ಹಾಲಿನ ರೇಟ್ ಹೆಚ್ಚಿಸಿದ್ದಾರೆ, ಡೀಸೆಲ್ ರೇಟ್ ಹೆಚ್ಚಿಸಿದ್ದಾರೆ, ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಆಗಿದೆ. ನಮಗೂ ದಿನ ಬೆಳಿಗ್ಗೆ 5:30 ಬರ್ತೀವಿ, ಹೋಗಿ ಮಲ್ಕೋದ್ರೊಳಗಡೆ 11 ಗಂಟೆ 12 ಗಂಟೆ ಆಗುತ್ತೆ. ಒಂದು 600 ರೂಪಾಯಿ ದುಡಿದ್ರೆ ಹೆಚ್ಚು ಅನ್ನೋ ಥರ ಆಗಿದೆ. ಈ ಥರ ಏರಿಕೆ ಮಾಡ್ಕೊಂಡು ಹೋದರೆ ನಮಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಈ ಸಾಮಾನ್ಯ ಜನರು ಹೋಗೋರೆಲ್ಲ 10,000 12,000 ಸಂಬಳ ತೊಗೋತಾರೆ. ಈ ಮನೆ ಖರ್ಚಿಗೆ ಅಂತ ಹೆಂಗೆ ಒಂದು ಮಿಡಲ್ ಫ್ಯಾಮಿಲಿಗೆ 10,000 ರೂಪಾಯಿ ಖರ್ಚು ಬೇಕೇ ಬೇಕು. ಅದರಿಂದ ಅವ್ರು ದುಡಿಯೋದು, ಅವ್ರು ತಿನ್ನಕ್ಕೆ ಉಣ್ಣಕ್ಕಾದರೆ ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಆಗುತ್ತೆ ಸರ್. ಈಗ ತರಕಾರಿ ರೇಟ್ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ರೇಟ್ ಏರಿಕೆ ಆಗಿದೆ, ಹಾಲಿನ ರೇಟ್ ಏರಿಕೆ ಆಗಿದೆ, ಏನು ಹೇಳ್ತೀವಿ ಸರ್ಕಾರಕ್ಕೆ ಸರ್? ಈ ಥರ ಆದರೆ ಇನ್ನು ಮುಂದೆ ಆದರೆ ಈ ಥರ ಕಷ್ಟ ಆದರೆ ರೈತರು ಬೆಳೆಗೆ ರೇಟ್ ಸಿಗೋಲ್ಲ. ಅದ್ರ ಪ್ರಕಾರ ಹೋದರೆ ಇಲ್ಲಿ ಬೇಡಿಕೆ ಜಾಸ್ತಿ ಆಗುತ್ತೆ. ಇವರು ರೇಟ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ತರಕಾರಿಗೆಲ್ಲ ಸರ್ವಸಾಮಾನ್ಯ ರೇಟು ರೈತರಿಗೆ ಸಿಗಬೇಕು ಹೊರತು ತೊಗೊಳ್ಳೋರ್ಗಲ್ಲ. ಅವ್ರಿಗೆ ಉತ್ತಮವಾದ ಬೆಲೆ ಸಿಗಬೇಕಂದ್ರೆ ರೇಟು ರೈತರಿಗೆ, ಅವ್ರಿಗೆ ಉಪ್ಪು ಗೊಬ್ಬರದ ಕರೆಕ್ಟ್ ರೇಟ್ ಕೊಡಬೇಕು. ಅವ್ರಿಗೆ ಅದು ಕಮ್ಮಿ ಮಾಡಿಬಿಟ್ಟು ರೈತರಿಂದ ಇವರು ಕಮ್ಮಿಗೆ ತೊಗೊಂಡು ಇಲ್ಲಿ ನಮಗೆ ಜಾಸ್ತಿ ರೇಟ್ ಮಾಡಿದ್ರೆ ತೊಗೊಳ್ಳೋರಿಗೆ, ಇನ್ನು ಕೊಡೋರ್ಗೇನು ಸಿಗಲ್ವಲ್ಲ, ಕಷ್ಟ ಆಗುತ್ತೆ ಸರ್. ಕರ್ನಾಟಕದಲ್ಲಿ ನೋಡೋದಾದ್ರೆ ಬೆಲೆ ಏರಿಕೆ ಪರ್ವವೇ ಆರಂಭ ಆಗಿದೆ, ಏನು ಹೇಳ್ತೀರಿ ಸರ್? ಎಲ್ಲ ಬೆಲೆ ಏರಿಕೆ ಆಗ್ತಾನೇ ಇದೆ, ಏನು ಮಾಡೋಕ್ಕಾಗುತ್ತೆ ಜನಗಳು. ಇದರಿಂದ ಜನಗಳು ಭಾರಿ ತೊಂದರೆ ಆಗ್ತಾಯಿದೆ ಹೊರತು ಲಾಭ ಅಂತೂ ಯಾವುದೂ ಆಗ್ತಾಯಿಲ್ಲ ಈಗ ಸರ್ಕಾರದಿಂದ. ಯಾವುದೇ ಒಂದು ಬೆಲೆ ಏರಿಕೆ ಆಗಲಿ,
ವಸ್ತು ಮೇಲೆ ಆಗಲಿ ಯಾವುದೇ ಒಂದು ಇದ್ರ ಮೇಲೆ ಆಗಲಿ ತೆರಿಗೆ ಇನ್ನೂ ಜಾಸ್ತಿನೇ ಆಗ್ತಾಯಿದೆ ಮತ್ತು ಬಡವರು ಬದುಕೋದು ಕಷ್ಟ ಆಗ್ಬಿಟ್ಟಿದೆ ಈಗ ನಿನ್ನೆ ನೋಡಿದ್ರೆ ಏಕೆ ಹಾಲಿನ ಮೇಲೆ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಹೌದು, ಈಗ ಅದೇ ಹೇಳ್ತಾರೆ, ಬಡವರು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ಈಗ ದುಡ್ಡಿರೋರ್ಗೊಂದು ಒಂದು ಈ ಕೂಲಿ ಕಾರ್ಮಿಕರಾಗಲಿ ಅವರೆಲ್ಲ ಹೆಂಗೆ ಜೀವನ ಮಾಡ್ಬೇಕು ಹೇಳಿ? ಈ ಥರ ಆಗ್ಬಿಟ್ರೆ ನಮ್ಮ ಸರ್ಕಾರದವರು ಒಂದು ಸ್ವಲ್ಪ ಬಡವ್ರ ಕಾರಣಕ್ಕೂ ಜ್ಞಾನ ಕೊಡಬೇಕು, ಇದೆಲ್ಲ ಮಾಡ್ಬೇಕು ಸರ್. ಒಟ್ಟಿನಲ್ಲಿ ಅವರು ಗ್ಯಾರಂಟಿ ಯೋಜನೆಯಿಂದ ಬೆಲೆ ಏರಿಕೆ ಆಗ್ತಿದೆಯಾ? ಗ್ಯಾರಂಟಿ ಯೋಜನೆ ಅಂತಂದ್ರೂ ಅದರಲ್ಲೂ ಕಷ್ಟನೇ ಇದೆ. ಇವಾಗ ನಮಗೆ ನೋಡಿ ಡ್ಯೂಟಿಗಳಿಲ್ಲ, ಬೇರೆಯವ್ರಿಗೆ ಸ್ವಲ್ಪ ಮಿಡಲ್ ಕ್ಲಾಸ್ನಾಗ ಒಂದು ಸ್ವಲ್ಪ ಹೆಲ್ಪ್ ಆಗ್ತಾ ಇರ್ಬೋದು ಗ್ಯಾರಂಟಿ ಯೋಜನೆಗಳಿಂದ. ಬೇರೆಯವ್ರಿಗೆಲ್ಲ ಕಷ್ಟನೇ ಆಗ್ತಾಯಿದೆ ಸರ್ ಅದರಿಂದ. ಇವಾಗ ಹಾಲಿನ ರೇಟು, ಪೆಟ್ರೋಲ್ ರೇಟು ಎಲ್ಲ ಜಾಸ್ತಿ ಆಗೋಗಿದೆ. ಏನಕ್ಕೆ ಜಾಸ್ತಿ ಆಗಿದೆ ಅಂದರೆ ಈ ಫ್ರೀ ಬಂದ್ಬಿಡ್ತಲ್ಲ, ಅದರಿಂದ ಅವ್ರಿಗೆ ಮೊನ್ನೆ ಒಂದು ನ್ಯೂಸ್ ನೋಡಿದೆ. ಇವಾಗ ಅವರು ಹತ್ರ ಬೇರೆ ಕಂಪನೀಲಿ ಅಡ್ವೈಸ್ ತೊಗೊಳ್ತಾ ಇದ್ದಾರೆ. ಸೊ ಏನಂದರೆ ಇದು ಕಾರಣ, ಈ ಫ್ರೀ ಮಾಡಿರೋದೆಲ್ಲ ಸ್ವಲ್ಪ ಕಟ್ ಮಾಡಿದ್ರೆ ಇದನ್ನೆಲ್ಲ ಕಮ್ಮಿ ಮಾಡ್ಬೋದು. ಈಗ ಬೆಲೆ ಏರಿಕೆ ನೋಡೋದಾದ್ರೆ ಗ್ಯಾರಂಟಿ ಯೋಜನೆ ಎಫೆಕ್ಟ್ ಅದೇ ಮೇನ್ ಥಿಂಗ್, ಅದೇನೇ ಇರೋದು. ಇವಾಗ ಎಲ್ಲಿಂದ ತರ್ತಾರೆ ದುಡ್ಡು? ಅವ್ರ ಮನೆಯಿಂದ ಅಂತೂ ತರಲ್ಲ ದುಡ್ಡು ಯಾರಿಗೂ. ಜನಗಳ ಹತ್ರ ಕಿತ್ತಿ ಜನಗಳ ಹತ್ರ ಆಗ್ತಾ ಇದ್ದಾರೆ ಅವರು, ಅಷ್ಟೇ ಮಾಡ್ತಾರೆ. ಅದರಿಂದನೇ ಜಾಸ್ತಿ ಆಗಿರೋದು. ಇನ್ನು ಮನೆ ಹೆಂಡತಿಗೆ 2,000 ರೂಪಾಯಿ ಕೊಡ್ತಿದ್ದಾರೆ, ಗಂಡನಿಂದ 6,000 ಸರ್ ನಮಗೆಲ್ಲ ₹1 ಬರ್ತಾಯಿಲ್ಲ ಸರ್. ಅಕ್ಕಿ ಇಲ್ಲ ಸರ್, 10 kg ಅಕ್ಕಿ ಕೊಡ್ತೀನಿ ಅಂದರು. ಮೊನ್ನೆ ಡಿಪೋಗೆ ಹೋಗಿದ್ದೀನಿ, ಅಕ್ಕಿ ಇಲ್ಲ ಸರ್, ರಾಗಿ ತೊಗೊಂಡೋಗಿ ಅಂತಾರೆ. ಆಯಿತಾ, ಅಕ್ಕಿನೂ ಇಲ್ಲ, ರಾಗಿನೂ ಇಲ್ಲ, ಅಲ್ಲಿ 2,000 ರೂಪಾಯಿನೂ ಇಲ್ಲ, ಏನಿಲ್ಲ. ಬಸ್ಸು ಫ್ರೀ, ಒಂದು ಹೆಣ್ಮಕ್ಳಿಗೆ ಬಸ್ ಫ್ರೀ, ಅದೊಂದೇ ನಡೀತಾ ಇರೋದು. ಕರೆಂಟ್ ಬಿಲ್ಲು ಇದೆರಡೇ ಸಿಗ್ತಾ ಇರೋದು, ಬೇರೆ ಏನೂ ಇಲ್ಲ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ರು ಮೊದಲು ಬಸ್ ಫ್ರೀ ಬಿಟ್ಟು ನಮಗೇನು ಲಾಸ್ ಆಗಲಿಲ್ಲ ಅಂತೇಳಿ. ಈಗ ನೋಡಿದರೆ ಟಿಕೆಟ್ ಮೇಲೆ ಹೆಚ್ಚು ಮಾಡ್ತಾರೆ, ಟಿಕೆಟ್ ಬೆಲೆ ರೈಸ್ ಆಯಿತು. ಇವಾಗ ಒಂದು ಕೆಲಸ ಏನಂದರೆ, ನೀವು ಅಕ್ಕಿ ರೇಟ್ ಜಾಸ್ತಿ ಆದರೂ ನಿಮ್ಗೇನೂ ಎಫೆಕ್ಟ್ ಆಗೋಲ್ಲ, ಬೇರೆ ಏನು ರೇಟ್ ಆದರೂ ಎಫೆಕ್ಟ್ ಆಗೋಲ್ಲ. ಯಾವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೋ, ಪೆಟ್ರೋಲ್ ಒಂದು ಜಾಸ್ತಿ ಆಯಿತು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲನೂ ಜಾಸ್ತಿ ಆಗೋಗುತ್ತೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು ಅಂದರೆ ₹2 ₹3 ಜಾಸ್ತಿ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಅಕ್ಕಿಯಿಂದ ಹಿಡ್ದು ತರಕಾರಿಯಿಂದ ಹಿಡ್ದು ಎಲ್ಲ ರೇಟು ಜಾಸ್ತಿ ಆಗೇ ಆಗೋಗುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ಸ್ಗೆ ಅಲ್ವಾಗ ಪೆಟ್ರೋಲ್ ಬೇಕಾಗುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ ಇವರು, ಅಕ್ಕಿ ಬೆಲೆ ಎಲ್ಲನೂ ಜಾಸ್ತಿ ಆಗೋಗುತ್ತೆ. ಅದೇ ಬಂದಿರೋದು ಎಫೆಕ್ಟು. ಸರ್ಕಾರಕ್ಕೆ ಏನಂತ ಹೇಳೋದು, ಈ ಫ್ರೀ ಅನ್ನೋದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ಬೆಲೆ ಏರಿಕೆಯನ್ನೆಲ್ಲ ಕಮ್ಮಿ ಮಾಡಿದ್ರೆ ಸರ್ಕಾರ ಸ್ವಲ್ಪ ಉಳಿತೈತೆ. ಇಲ್ಲ ಅಂದರೆ ನೆಕ್ಸ್ಟ್ ಸಲ ಅಂತೂ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ಇವಾಗ ಜನ ಎಲ್ಲ ವೆರಿಲ್ ಅವರೇ. ಈಗ 5 ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಿದ್ದಾರೆ, ಬೆಲೆ ಏರಿಕೆ ಒಂದು ಕಡೆಯಿಂದ ಆಗ್ತಿದೆ. ಅಭಿವೃದ್ಧಿ ಕೆಲಸ ಹೇಗಿದೆ ಸರ್? ಅಭಿವೃದ್ಧಿ ನೋಡ್ತಾ ಇದ್ದೀರಲ್ಲ ಸರ್, ರೋಡ್ಗಳಂತೂ ಓಡ್ಸೋಕ್ಕಾಗ್ತಾ ಇಲ್ಲ ಗಾಡಿಗಳು. ಅಭಿವೃದ್ಧಿ ಅಂತ ಫಸ್ಟ್ ಬೆಂಗಳೂರು ಹೆಂಗಿತ್ತು, ಇವಾಗ ಹೆಂಗಿದೆ ಅಂತ ನಾವು ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ. ನಾವು ಒಂದೇ ಏರಿಯಾದಲ್ಲಿ ಇರೋಲ್ಲ, ಎಲ್ಲ ರೋಡಲ್ಲೂ ಓಡಾಡ್ತೀವಿ. ನಮಗೆ ಗೊತ್ತಾಗುತ್ತೆ ಯಾವ ಏರಿಯಾ ಹೆಂಗಿತ್ತು, ಇವಾಗ ಹೆಂಗೈತೆ, ಎಲ್ಲ ಐತೆ, ಎಲ್ಲಿ ದಿಣ್ಣೆ ಐತೆ ಅಂತ. ರೋಡೆಲ್ಲ ಫುಲ್ಲಾಗಿ ಹೊಟ್ಟೋಯ್ತು. ಹೆಬ್ಬಾಳ ದಾಟಬೇಕಂದ್ರೆ ಎಷ್ಟು ಅವರ್ ಬೇಕು ಗೊತ್ತಾ? ಹೆಬ್ಬಾಳ ಸಿಗ್ನಲ್ ದಾಟಬೇಕಂದ್ರೆ ಏನು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಬಟ್ ಸರ್ಕಾರಕ್ಕೆ ಏನಂತೀವಿ ಅಂದರೆ, ಫಸ್ಟು ಬೆಲೆ ಏರಿಕೆ ಸ್ವಲ್ಪ ಕಮ್ಮಿ ಮಾಡಿ, ಆ ಫ್ರೀ ಅನ್ನೋದನ್ನ ಏನಿದೆ ಅದನ್ನು ಕರೆಕ್ಟಾಗಿ ಅದನ್ನು ತೊಗೊಳ್ಳಿ, ಅಡ್ವೈಸ್ ತೊಗೊಳ್ಳಿ ಬೇರೆಯವ್ರ ಹತ್ರ ತೊಗೊಂಬಿಟ್ಟು ಆಮೇಲೆ ಏನಾದ್ರು ಒಂದು ಮಾಡಿ. ಸರ್, ರಾಜ್ಯದಲ್ಲಿ ಈಗ ಬೆಲೆ ಏರಿಕೆ ಪರ್ವ ಆರಂಭ ಆಗಿದೆ, ಏನು ಹೇಳ್ತೀರಿ ಸರ್? ಎಲ್ಲ ಕಡೆ ಎಲ್ಲ ವಿಷಯದಲ್ಲೂ ಹಾಗೇ ಆಗುತ್ತೆ. ಸ್ಟೇಟ್ ಅಂತೇನಿಲ್ಲ, ಸೆಂಟ್ರಲ್ಲೂ ಆಗುತ್ತೆ, ಎಲ್ಲ ಆಗುತ್ತೆ. ಪರಿಸ್ಥಿತಿಗೆ ತಕ್ಕಾಗೆ ರೇಟ್ಗಳಾಗೋದ್ರೂ ನಾವು ಅಳವಡಿಸ್ತೀವಿ. ಡೀಸೆಲ್ ಬೆಲೆ ಏರಿಕೆ ಆಯಿತು ₹3, ಈಗ ಹಾಲಿನ ಮೇಲೆ ಏರಿಕೆ ಆಗಿದೆ, ಆಗಲೇಬೇಕು. ಏನು ಹೇಳ್ತೀರಿ ಸರ್ ಸರ್ಕಾರಕ್ಕೆ? ಸರ್ಕಾರಕ್ಕೆ ನಾವೇನು ಹೇಳೋಣ, ಏನು ನಡೀತಾ ಇದೆಯೋ ಅದನ್ನು ಎಲ್ಲರೂ ನಾವು ಹೊಣೆ ತಗೊಳ್ಳೇಬೇಕಾಗುತ್ತೆ. ಯಾಕಂದರೆ ರೇಟ್ ಯಾವುದು ಚೇಂಜ್ ಆಗಲ್ಲ ಅಂತೇನಿಲ್ಲ, ದಿನನಿತ್ಯ ಬೆಳೀತಾ ಇರುವಾಗ ಎಕ್ಸ್ಪೆನ್ಸ್ ಹಾಗೆ ಆಗುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.